ತುಮಕೂರು ಜಿಲ್ಲೆಯಲ್ಲಿರುವಂಥ ಕುಣಿಗಲ್ ತಾಲೂಕಿನ ಹೆಸರಾಂತ ದೇವಾಲಯ ಬೆಟ್ಟದ ರಂಗನಾಥ ಸ್ವಾಮಿ ದೇವಸ್ಥಾನದ ಮೆಟ್ಟಲಿನ ಹತ್ತಿರ ಇರುವಂಥ ವಿಷ್ಣುವಿನ ವಿಗ್ರಹವನ್ನು ನುಚ್ಚುನೂರಿ ಮಾಡುವಂಥ ಅಸಹ್ಯವಾದ ಕೆಲಸವನ್ನು ಇವತ್ತು ಕಿಡಿಗೇಡಿಗಳು ಮಾಡಿದ್ದಾರೆ. ಇಂತಹ ನೀಚ ಕೃತ್ಯವನ್ನು ಯಾರು ಮಾಡಿದ್ದಾರೆ ಅವರು ಸಿಗುವವರೆಗೆ ಪೊಲೀಸರು ತನಿಖೆಯನ್ನು ಮಾಡಬೇಕು. ಅವರನ್ನು ಶಿಕ್ಷೆಗೆ ಒಳಗಾಗುವ ರೀತಿಯಲ್ಲಿ ಕಾನೂನಿನ ಕ್ರಮ ತೆಗೆದುಕೊಳ್ಳಬೇಕು. ಈ ವಿಡಿಯೋವನ್ನು ನೋಡ್ತಿದ್ರೆ ಭಾಳ ಆಶ್ಚರ್ಯ ಆಗುತ್ತೆ. ದೇವರ ವಿಗ್ರಹವನ್ನು ಈ ರೀತಿ ಮನಸ್ಸಿಗೆ ಬಂದ ಹಾಗೆ ಕಲ್ಲು ತೊಗೊಂಡು ಹೊಡಿತಾರೆ ಅಂತಂದರೆ ಈ ವ್ಯಕ್ತಿ ಯಾರು, ಯಾವ ಹಿನ್ನೆಲೆಯಲ್ಲಿ ಬಂದಂಥ ವ್ಯಕ್ತಿ? ಇದನ್ನು ಕಂಡುಹಿಡಿಯೋದು ತುಂಬ ಕಷ್ಟ ಅಂತ ಅನಿಸೋದಿಲ್ಲ. ಬೈಕ್ನಲ್ಲಿ ಬಂದು ಈ ಒಂದು ಕೃತ್ಯವನ್ನು ಮಾಡ್ತಿದ್ದಾರೆ. ಮುಜರಾಯಿ ಇಲಾಖೆಯ ಅಧಿಕಾರಿಗಳು ಇದನ್ನು ತನಿಖೆ ನಡೆಸಬೇಕು. ಆ ದೇವಾಲಯದ ಕಾರ್ಯನಿರ್ವಾಹಕ ಅಧಿಕಾರಿ, ಆ ಜಿಲ್ಲೆಯ ತಹಸೀಲ್ದಾರ್ ಈ ದೇವಾಲಯದಲ್ಲಿ ಈ ಕೃತ್ಯ ನಡೆದಿರುವಂಥ ಹೊಣೆಯನ್ನು ಹೊರಬೇಕು. ದೇವಾಲಯವನ್ನು ರಕ್ಷಣೆ ಮಾಡೋದಕ್ಕೂ ಸಮಸ್ಯೆ ಅಂತ ಅಂದರೆ ಮುಜರಾಯಿ ಇಲಾಖೆಯಲ್ಲಿ ಇಂಥ ವ್ಯಕ್ತಿಗಳು ಇರೋದ್ರಲ್ಲಿ ಅರ್ಥವೇ ಇಲ್ಲ. ಮಾನ್ಯ ಆಯುಕ್ತರು, ಸಚಿವರು ಇದನ್ನು ಗಂಭೀರವಾಗಿ ತೆಗೆದುಕೊಳ್ಳಬೇಕು. ದೇವಾಲಯದಲ್ಲಿ ಈ ರೀತಿಯ ಚಟುವಟಿಕೆಗಳು ಆಗಬಾರದು. ಮುಜರಾಯಿ ದೇವಾಲಯಗಳಲ್ಲಿ ಈ ರೀತಿಯ ಅವಘಡಗಳು ಆಗಾಗ ನಡೆಯುವಂಥದ್ದು ಸಹಜ ಪ್ರಕ್ರಿಯೆಯಾಗಿದೆ. ಒಂದು ಕಡೆ ಭ್ರಷ್ಟಾಚಾರ, ಇನ್ನೊಂದು ಕಡೆ ಸಮಾಜಕ್ಕೆ ಪೂರಕವಲ್ಲದ ಚಟುವಟಿಕೆಗಳು. ಈ ರೀತಿಯ ದೇವಾಲಯದ ವಿಗ್ರಹವನ್ನು ಒಡೆದಾಕ್ತಿದ್ದಾರೆ ಹುಚ್ಚುಚ್ಚಾಗಿ ಅಂತಂದರೆ ಯಾವ ಕಡೆ ಹೆಜ್ಜೆ ಇಡ್ತಾ ಇದೆ ಇವತ್ತು ಮುಜರಾಯಿ ಇಲಾಖೆ? ಇನ್ನು 48 ಗಂಟೆಗಳಲ್ಲಿ ಯಾರು ಈ ಅವಘಡವನ್ನು ಮಾಡಿದ್ದಾರೆ ಅವರನ್ನು ಅರೆಸ್ಟ್ ಮಾಡಬೇಕು. ಇಲ್ಲದಿದ್ದರೆ ಮುಜರಾಯಿ ಸಚಿವರು ರಾಜೀನಾಮೆ ಕೊಟ್ಟು ಮನೆಗೆ ಹೋಗಬೇಕು. ಆಗ್ರಹ ಪಡಿಸ್ತಾ ಇದ್ದೇನೆ.